ನಮಗೆ ಉಪ್ಪಳಚಿನ ಪದಾರ್ಥ ಜಾಸ್ತಿ ಉಪ್ಪಳಚಿನ ಉಪ್ಪಿನಲ್ಲಿ ಹಾಕ್ಲಿಲ್ಲ. ಒಂದು ಹಲಸಿನಕಾಯಿಯನ್ನು ನಾನು ಉಪ್ಪಿನಲ್ಲಿ ಹಾಕಿದ್ದು ನಮಗೆ ಮಾತ್ರ ಅಂತ. ಹಲಸಿನ ಸೋಳೆ ಉಪ್ಪಲ್ಲಿ ಹಾಕಿದ್ದು ಇದು ಅದೆಂತ ಹೀಗೆ ಅದು ಕಪ್ಪ ಹಾಗೆ ಅದು ಹಾಗೆ. ಇವತ್ತು ನಮಗೆ ಪದಾರ್ಥಕ್ಕೆ ಇದು ಉಪ್ಪಳ ಪಚ್ಚಡಿ ಉಪ್ಪಿನಲ್ಲಿ ಹಾಕಿದ ಹಲಸಿನ ಸೋಳೆ. ಇದು ಹೆಚ್ಚಿನವ್ರಿಗೆ ಇಷ್ಟ ಇರ್ತದಲ್ಲ, ತುಂಬಾ ಜನ ಇಷ್ಟಪಡ್ತಾರೆ. ನಾನು ನೀರಲ್ಲಿ ಹಾಕ್ಲಿಲ್ಲ, ಒಂದೇ ಹಾಕಿದ್ದು ಸಾಕಂತ ಹೇಳಿ ನಮ್ಗೆ ಸಾಕಾಗ್ತದೆ. ಈಗ ಮಸಾಲೆ ಹಾಕಿ ಒಳ್ಳೆಯ ಉಪ್ಪಳ ಪಚ್ಚಡಿ ರೆಡಿ. ಉಪ್ಪಳ ಪಚ್ಚಡಿ ಇದು ಗ್ರೇವಿ ಗ್ರೇವಿ ಸ್ವಲ್ಪ ಗ್ರೇವಿ ಆಗಿ ಗಸಿಯಾಗಿ ಮಾಡೋದು. ಸುಕ್ಕ ಮಾಡಿದ್ರೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಗಸಿ ಗಸಿ ಆದ್ರೆ. ನಮ್ದು ಮಂಗಳೂರು ಸೈಡ್ ಎಲ್ಲ ಹೆಚ್ಚಿನವ್ರು ಇದೇ ರೀತಿ, ಇದು ಹೆಚ್ಚಿನವ್ರಿಗೆ ಇಷ್ಟ ಇದು ಉಪ್ಪಳ ಪಚ್ಚೀರು. ಮಧ್ಯಾಹ್ನದ ಊಟಕ್ಕೆ ಉಪ್ಪಳ ಪಚ್ಚೀರು. ಎಲ್ರು ಬನ್ನಿ ಊಟ ಮಾಡುವ. ಊಟ ಮಾಡುದು ಮಧ್ಯಾಹ್ನ ಊಟ ಮಾಡುವ ಅಂತ. ಒಳ್ಳೇದುಂಟು ಟೇಸ್ಟ್. ಇಲ್ಲ ನನಗೆ ಉಂಟಲ್ಲ ಉಪ್ಪಳ ಪಚ್ಚೀರೆಲ್ಲ ಅಷ್ಟು ಟೇಸ್ಟ್ ಆಗುದಿಲ್ಲ. ಒಗ್ಗರಣೆ ಕೊಟ್ಟು ಚಂದ ಪರಿಮಳ ಉಂಟು. ಮತ್ತೆಂತ ಗೊತ್ತುಂಟ, ಕೆಲವರಿಗೆಲ್ಲ ಮಧ್ಯಾಹ್ನ ಊಟ ಅಲ್ಲ, ದಿನಾಲು ಒಂದೇನು ನಾನ್ ವೆಜ್ ಬೇಕೇ ಬೇಕಲ್ಲ ಕೆಲವರಿಗೆಲ್ಲ. ನಮಗೆ ಹೇಗೆ ಸಾಕ್ತದೆ, ವೆಜ್ ನಡೀತದೆ, ನಾನ್ ವೆಜ್ ನಡೀತದೆ. ಮತ್ತೆ ನಾವು ಚಿಕನ್ ತರದ್ದು ಎಷ್ಟು ಟೈಮ್ ಆಯ್ತು ಗೊತ್ತುಂಟ, 1.5 ತಿಂಗಳಾಯ್ತಾ ಅಂತೇಳಿ. ಒಂದ್ಸಲ ನಾನು ನಿಮ್ಗೆ ಹೇಳಿದ್ದೆ, 1 ತಿಂಗಳಾಗಿರ್ಬೋದು, ಇದು ಚಿಕನ್ ಫಾರ್ಮ್ ಅಲ್ಲಿ ಚಿಕನ್ ನೋಡುವಾಗ ಪಾಪ ಅನಿಸ್ತದೆ ಅಂತ ಹೇಳಿ. ಆಗ ತಂದದ್ದು, ಮತ್ತೆ ತರಲೇ ಇಲ್ಲ. ಮೀನೆಲ್ಲ ತರ್ತಾರೆ, ಮೀನೆಲ್ಲ ಯಾವಾಗ್ಲುಂಟು, ಯಾವಾಗ್ಲಲ್ಲ ವಾರದಲ್ಲಿ 2-3 ಸಲ ಮೀನು ಇರ್ತದೆ. ಮೀನು ಊಟ ಮಾಡುದು, ಊಟ ಮಾಡಿ ಮತ್ತೆ ಸಿಗುವ. ನಮ್ಮ ಮನೇಲಿ ಒಂದು ದೊಡ್ಡ ಗುಹೆ ಉಂಟು, ಅದನ್ನು ನಿಮ್ಗೆ ತೋರಿಸುವ. ಆ ಗುಹೆ ಎಂತ ಅಂತ ಹೇಳಿ, ಆ ಗುಹೆ ಒಳಗೆ ಎಂತ ಉಂಟು ಅಂತ ಹೇಳಿ ತೋರಿಸುವ. ನೋಡಿ, ಇದುವೇ ಗುಹೆ ನೋಡಿ. ಇದ್ರೊಳಗೆ ಮನುಷ್ಯರೆಲ್ಲ ಇದ್ದಾರೆ, ಪ್ರಾಣಿಗಳೆಲ್ಲ ಕುತ್ಕೊಂಡುಂಟು ಲೈನಲ್ಲಿ. ಗುಲೆ ಉಂಟು ಮೇಲೆ ನೋಡಿ. ಇದು ನೋಡಿ ಅಂತೆ ಹೇಗೆ ಉಂಟು ಅಂತ ಹೇಳಿ. ಬಿಸಿ ಬಿಸಿ ತೆಗ್ದು ಬರ್ಬೋದು, ತೆಗ್ದು ಇಟ್ಟು ಬರ್ಬೋದು. ಮತ್ತೆ ಅವರ ಕಾಲಿಲ್ಲ ಚುಚ್ಚಿದೆ ಇಲ್ಲಿ ನೋಡಿ. ಇಲ್ಲಿ ಕಟ್ಟಿಗೆ ನೋಡಿ, ಇದು ಕಟ್ಟಿಗೆ ಉಂಟಲ್ಲ, ಇದನ್ನು ನಾವು ಹಸಿ ಹಾಕಿದ್ದು ಅವತ್ತು. ಈಗಲ್ಲ 1-2-3 ತಿಂಗಳ ಮೊದಲು ಹಾಕಿದ್ದು, ಈಗ ಒಣಗಿ ಹೋಗಿದೆ. ಕಟ್ಟೆ ತಾರ ಮರದಿಂದ ಹಾಕಿದೆ ಇಲ್ಲಿಗೆ. ಅದು ಮಳೆ ಸ್ವಲ್ಪ ಬರ್ತಾ ಇತ್ತು, ಹಾಗೆ ನೋಡಿ ಚಿಪ್ಪಡಿ ಚೀರಾಗಿ ಹೋಗಿದೆ. ಅಂದ್ರೆ ಅಷ್ಟು ಒಣಗಿದೆ, ಕಟ್ಟು ಕುಟ್ಟು. ಇದು ಅಡಿಕೆ ಇಡುವ ಜಾಗ. ಈಗ ಮಾತ್ರ ಉಂಟಲ್ಲ ಇಲ್ಲಿ ಇಟ್ಟದ್ದು ನೋಡಿ. ಇದು ಎಂತದು ಮಾಡಲ್, ಇದು ತೆಂಗಿನ ಗರಿ. ಮತ್ತೆ ಇಲ್ಲಿ ತಾರ ತಂದು ಹಾಕಿದ್ದೆ. ಅಂದ್ರೆ ಇದು ರೋಗ ಮಾತ್ರ ನೋಡಿ. ಇಲ್ಲಿ ಅಡಿಕೆ ಸ್ವಲ್ಪ ಬಿದ್ದಿದೆ ಅಷ್ಟೇ, ಅದು ಸ್ವಲ್ಪ ಬಿದ್ದು ಸಿಕ್ಕಿದೆ. ಈಗ ಅಡಿಕೆ ಎಲ್ಲ ಇಲ್ಲ, ಇನ್ನುಂಟಲ್ಲ ಅಡಿಕೆ ಸಿಗುವಾಗ ಇಲ್ಲ, ಇದೆಲ್ಲ ಇಲ್ಲ, ಎಲ್ಲ ಖಾಲಿ ಮಾಡಿ. ಇಲ್ಲ ಮಳೆ ಬಂದ್ರೆ ಮಾತ್ರ ಇದರೊಳಗೆ ಅಡಿಕೆ ಹಾಕೋದು, ಇಲ್ಲದ್ರೆ ಹೊರಗೆ ಹಾಕೋದು. ಇದು ಮಳೆ ಬಂದ್ರೆ ಉಂಟಲ್ಲ, ಇಲ್ಲಿ ನೋಡಿ ಹಸಿ ಹಸಿ ಉಂಟು. ಮಳೆ ಬಂದು ಅದಕ್ಕೆ ರಾಶಿ ಹಾಕಿತ್ತು. ಅವತ್ತೆಲ್ಲ ಉಂಟಲ್ಲ ನಮ್ಮ ಎಲ್ಲ ಈಗ ಕಟ್ಟಿ ಇಟ್ಟಿದ್ರು ನೋಡಿ. ಇದು ಮಾಡಲ್ಲ, ಹಾಗೆ ನಾನು ಸಹ ಕಟ್ಟಿ ಇಟ್ಟಿದ್ದು. ಇದನ್ನು ಬೇಕಾದ್ರೆ ಇಡಿಯೇ ತಕೊಂಡು ಹೋಗುದು. ಇದು ಬೆಂಕಿ ಹಾಕುದು, ಅಂದ್ರೆ ಇದು ಬೆಂದಿಸು ಹಾಕ್ತೇವಲ್ಲ ಸ್ನಾನ ಮಾಡಲಿಕ್ಕೆ ನೀರು, ಅದಕ್ಕೆಲ್ಲ ಹಾಕುದು. ನಮ್ಮ ಮೇಲೆ ಉಂಟು ಮಳೆ ಬರುವಾಗ ಬೆಕ್ಕುಲೆಲ್ಲ ಮನೆ ಒಳಗೆಲ್ಲ ಇಲ್ಲಿ ನೋಡಿ, ಇಲ್ಲಿ ಹಾಸಿಗೆ ನೋಡಿ. ಅದಕ್ಕೆ ಹೌದು, ಅರ್ಧ ನಾಯಿಗೆ ಅರ್ಧ ಬೆಕ್ಕಿಗೆ ಇಟ್ಟದ್ದು. ಒಳ್ಳೆ ಇತ್ತು. ಅದನ್ನು ನಾವು ಯೂಸ್ ಮಾಡ್ತಿಲ್ಲ ಅಂದ್ರೆ ಇದಕ್ಕೆ ಹಾಕಿದ್ದು ನೋಡಿ. ಈಗ ಇದು ಅರ್ಧ ಬೆಕ್ಕಿಗೆ ಅರ್ಧ ನಾಯಿಗೆ ಇಲ್ಲಿ ಇರ್ತದೆ, ಅದು ಇಲ್ಲೇ ಇರುದು. ಬೇಗ ಒಂದು ಬರ್ತಾ ಉಂಟು, ಇನ್ನೊಂದು ಅಲ್ಲಿ ಗುಡ್ಡೆಯಲ್ಲಿ ಉಂಟು. ಹುಳ ನೋಡಿ ಅಂತೆ, ವಿಚಿತ್ರ ಹುಳ. ಈಗ ಸಡನ್ ಆಗಿ ನೋಡುವಾಗ ಸಿಕ್ಕಿದೆ ನೋಡಿ, ಆ ಸೈಡಿಂದ ಬರ್ತಾ ಉಂಟು. ಏನದು ಬಂಡರದ್ದು ಎಲ್ಲಾ ತಿಂದು ಮುಗಿಸುದು ಅದೇ ಎಲ್ಲ. ಏನು ತಿಂದು ಅಂತ ನೋಡುವ, ಹೂವಿನ ಗಿಡ ತಿಂದಿದೆ, ಲಗರ್ ತೆಗ್ದಿದ್ದೆ ಆ ಹುಳ. ಮೊಟ್ಟೆಗೆ ಭಯಂಕರ ರೇಟ್ ಆಗಿದೆ, 1ಕ್ಕೆ 8.5 ಆಗಿದೆ ನಮ್ಮ ಆಚೆ. ಒಂದೊಂದು ಕಡೆಯಲ್ಲಿ ಒಂದೊಂದು ರೇಟ್ ಉಂಟು. ಮತ್ತೆ ನೋಡಿ ಇಂಥದ್ದು ಉಂಟಲ್ಲ ಮೊಟ್ಟೆ ತರ್ಲಿಕ್ಕೆ ನೋಡಿ, ಇಂಥದ್ದು ತಗೊಂಡ್ರೆ ಬಾರಿ ಒಳ್ಳೇದು. ಹುಡಿ ಆಗುದಿಲ್ಲ ಮೊಟ್ಟೆ ತರುವಾಗ. ಕೆಲವರ ಮನೆಯಲ್ಲಿ ಮೊಟ್ಟೆ ತಂದು ಹುಡಿಯಾಗಿ ಎಲ್ಲ ಮತ್ತೆ ಜಗಳ ಎಲ್ಲ ಆಗ್ತದೆ. ಮೊಟ್ಟೆ ಹೊಡೆದು ತಂದದ್ದು ಹಾಗೆ ಹೀಗೆ ಅಂತಿಲ್ಲ. ಅದಕ್ಕೆ ಉಂಟಲ್ಲ ಇಂಥದ್ದು ತನ್ನಿ, ಚಂದ ಇಂಥದ್ದು ಆನ್ಲೈನ್ ಎಲ್ಲ ಸಿಗ್ತದೆ ನೋಡಿ. ಹೀಗೆ ಹಾಕಿದ್ರೆ ಇದ್ರಲ್ಲಿ ಹೀಗೆ ಕಟ್ಟಿದಂದ್ರೆ ಹೊಡಿಯುದಿಲ್ಲ ಮೊಟ್ಟೆ. ಹೀಗೆ ತರ್ಲಿಕ್ಕೆ ಹೋಗ್ತದೆ, ಗಟ್ಟಿ ಕಟ್ಟಬೇಕು, ಇಲ್ಲದ್ರೆ ಬೀಳ್ತದೆ, ಲಾಕ್ ಆಗ್ತದೆ. ಹೀಗೆ ಇಲ್ಲಿ ನಾವೆಂತ ಗೊತ್ತುಂಟ, ಹೀಗೆ ಹಾಕಿ ಇಲ್ಲಿ ಹೀಗೆ ಮಾಡಿ ಇಲ್ಲಿ ಒಂದೇ ಹತ್ತತ್ರ ಹಗ್ಗದಲ್ಲಿ ಕಟ್ಟಿ ತರುದು. ಮತ್ತೆ ಹೀಗೆ ಬ್ಯಾಗಿನಾಗೆ ತರ್ಲಿಕ್ಕೆ ಆಗ್ತದೆ. ಇಂಥ ತನ್ನಿ ಎಲ್ಲರೂ ಯಾರಿಗೆ ಮತ್ತೆ ಗಲಾಟೆ ಮಾಡಿ ಮೊಟ್ಟೆಯಲ್ಲಿ ಹೊಡೆದುಕೊಂಡು ಮೊಟ್ಟೆಯಲ್ಲಿ ಹೊಡೆದು ತಲೆಗೆಲ್ಲ ಹಾಕೊಳ್ಳುದು ಬೇಡ, ಅದು ಸಹ ನಷ್ಟನೇ. ಮತ್ತೆ ಮೊಟ್ಟೆಯಲ್ಲಿ ವೇಸ್ಟ್ ಆಗ್ಬೋದು. ಅದು ಹಣ ಕಟ್ಟುದರ ಗುಡಿ ಆಗುವಾಗ ಮತ್ತೆ ಜಗಳ ಆಗುವ ಚಾನ್ಸಸ್ ಇರ್ತದೆ. ಜಗಳ ಕಡಿಮೆ ಮಾಡಿ ಈ ರೀತಿಯ ಮೊಟ್ಟೆ ಸ್ಟ್ಯಾಂಡ್ ತನ್ನಿ. ಅಲ್ಲಿ ಅಮ್ಮ ಫೋನ್ ಮಾಡಿ ಇಟ್ಟಿದ್ದಾರೆ, ಅದನ್ನ ಈಗ ವಾಪಸ್ ಬಿಡಿಸ್ಲಿಕ್ಕೆ ಹೇಳ್ತಾನೆ. ಕೆಲವರಿಗೆ ಅದು ಯೂಸ್ ಆಗ್ಬೋದು. ಈಗ ಎಂತ ಗೊತ್ತುಂಟ, ಸೊಳ್ಳೆ ಎಲ್ಲ ಬರ್ತದಲ್ಲ, ಸೊಳ್ಳೆ ಎಲ್ಲ ಬರುವಾಗ ಎಷ್ಟು ನಾವು ಸ್ಪ್ರೇ ಎಂತದ್ದು ಕಾಯಿಲ್ ಎಲ್ಲ ಇಟ್ಟರು ಕೂಡ ಸೊಳ್ಳೆ ಬಂದೇ ಬರ್ತದೆ. ಒಂದಾದ್ರೂ ಅದರ ವಂಶ ಇದ್ದೇ ಇರ್ತದೆ. ಒಂದಾದ್ರೂ ಅಂದ್ರೆ ಎಲ್ಲ ಸತ್ತೋಗಿ ಒಂದರಿಲ್ಲ ಅದ್ರ ಅಡಗಿಕೊಂಡೆಲ್ಲ ಇರ್ತದೆ. ಈಗ ಮಕ್ಳೆಲ್ಲ ಇರ್ತಾರಲ್ಲ, ಅವರ ಮನೆಯಲ್ಲಿ ಹೆಚ್ಚಾಗಿ ತರ್ತಾರೆ. ಇದು ಮತ್ತೆ ದೊಡ್ಡದು, ಇದು ಸೊಳ್ಳೆ ಪರದೆ.
ನೋಡಿಗೆ ಚಿಕ್ಕದು ಕಾಣ್ತಲ್ಲ. ಒಂದು 2 ವರ್ಷ ಆಯ್ತು, ಈಗ ಅಲ್ಲಿ ಎದುರಿತ್ತು ಹಾಗೆ. ಹಾ ನೋಡಿ ನೋಡಿ ಹೀಗೆ ಮಾಡಿದ್ರೆ ಹೀಗೆ ಆಗ್ತದೆ ಅದು. ದೊಡ್ಡದು ಸೊಳ್ಳೆ ನೆಟ್ ನೆಟ್ಟಿದೆ. ಇಂಥದ್ದು ತಂದ್ರೆ ಒಳ್ಳೇದು. ಅಂದ್ರೆ ಇಲ್ಲದೆ ಕಾಯಿಲೆ ಹೊತ್ತಿಸಿಟ್ರೆ ಅದು ಚಿಕ್ಕ ಮಕ್ಕಳಿಗೆಲ್ಲ ಆಗುದಿಲ್ಲ ನೋಡಿ. ನೆಟ್ ಒಳ್ಳೇದು. ಹೆಚ್ಚಿನ ಮನೆಯಲ್ಲಿ ಉಂಟಲ್ಲ ಇದು, ನಾನು ನೋಡಿದ್ದೇನೆ. ಆಚೆ ಇಡುದು, ಇಲ್ಲಾಂದ್ರೆ ಇದುಂಟು ಕಾಜಿದೆ ಬೆಕ್ಕು. ಹೌದು, ಇದು ಆಚೆಗಿದೆ ಬೆಡ್ ಮೇಲೆ ಸಾಕಿಕ್ಕೆ ಆಗ್ತಾ ಇದು. ಹೌದು, ಬೆಡ್ ಮೇಲೆ ಹಾಕ್ತಾರೆ ಹೀಗೆ ನೋಡಿ, ಈ ರೀತಿ ಉಂಟು ದೊಡ್ಡದು. ಅದು ಇಲ್ಲಿ ಕಟ್ಲಿಕ್ಕೆ ಉಂಟು, ಅದು ಸ್ವಲ್ಪ ಇಲ್ಲಿ ನೋಡಿ ಎಂತ ಇಲ್ಲಿ ಕಟ್ಲಿಕ್ಕೆ ಆಗ್ತದೆ. ಇದು ಕಟ್ಟುದಿಲ್ಲ ಈಗ. ಎಂತ ಕಟ್ಟುದು? ಇದು ಹಗ್ಗ, ಇದು ಕಟ್ಲಿಕ್ಕೆ ಅದು ಹೀಗೆ ಬರ್ತದೆ ಬಿಡಿಸುದಕ್ಕೆ. ಹಾ ಹಾ 4 ಸೈಡ್ ಕೂಡ ಉಂಟಾ? ಒಂದೊಂದು ಸೊಳ್ಳೆ ಬರುದಿಲ್ಲ ಇದ್ರಲ್ಲಿ. ಅದ್ರಲ್ಲಿ ಬರೋದು ತುಗುದಿಲ್ಲ, ಜಾಗ ಇಲ್ಲ. ಕಟ್ಟಿದ್ರೆ ಉಂಟಲ್ಲ ಅದು ಇದು ಅಗಾಲ ಆಗ್ತದೆ. ದೊಡ್ಡದು ಮಳೆ. ನಮ್ಮದು ಮನೆ ಫುಲ್ ಕ್ಲೋಸ್ ಆಯ್ತಲ್ಲ ಅಲ್ಲ? ಹೌದು ನೋಡಿ ಅಷ್ಟು ದೊಡ್ಡದು. ನಮ್ಮ ಒಂದು ಚಿಕ್ಕ ಕಾಣ್ಬಹುದು, ದೊಡ್ಡದು ಅರ್ಧ ಹಾಲ್ ನಮ್ಮದು ಕವರ್ ಆಯ್ತು. ಇದದ್ದು ಜಿಪ್ ಅಲ್ಲಿ ನುಗ್ಗಿಕೊಂಡು ಅದು ಸಹ ಸುಲಭ ಮಾಡಿ ಕೊಟ್ಟಿದ್ದಾರೆ. ಕಷ್ಟ ಆಗುದಿಲ್ಲ ಮನುಷ್ಯರಿಗೆ, ಕಷ್ಟ ಆಗುದು ಬೇಡ ಅಂತ ಹೇಳಿ ಜಿಪ್ಪಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಜಿಪ್ ಸ್ವಲ್ಪ ಹೋಗಿದೆ, ಅದು 2 ವರ್ಷ ಆಯ್ತು ಎಂತ ಹೋಗ್ಲಿಕ್ಕೆ. ಅದು ಅಲ್ಲ, ಜಿಪ್ ತೆಗಿವಾಗ್ಲೇ ಸೊಳ್ಳೆ ಒಳಗೆ ಹೋದ್ರೆ ಅದು ಸೊಳ್ಳೆ ಆಗಿ ಬರ್ತಿಲ್ಲ. ತನ್ನಿ, ಯಾರಿಗಾದ್ರೂ ಬೇಕಿದ್ರೆ ಆನ್ಲೈನ್ ಅಲ್ಲಿ ಎಲ್ಲ ಸಿಗ್ತದೆ. ಆನ್ಲೈನ್ ಸಿಗ್ತದೆ. ಚಿಕ್ಕ ಸೈಜ್ ಇದು ಸಹ ಉಂಟು, ದೊಡ್ಡದು ಕೂಡ ಉಂಟು. ದೊಡ್ಡವರಿಗೆ ಮಲಗುವಂತದ್ದು. ಫೋನ್ ಮಾಡಿಸ್ಲಾ ನೋಡಿ, ಈ ರೀತಿ ಮಾಡಿ ಹೀಗೆ ಮಾಡಿ. ಮತ್ತೆ ಮಾತ್ರ ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಮಡಚಲಿಕ್ಕೆ ಹೀಗೆ ಮಾಡ್ಬೇಕು ನೋಡಿ. ಇಲ್ಲಿ ಕಾಲ ಹೀಗೆ ಇಡ್ಬೇಕು, ಇಲ್ಲ ಮಡಚಲಿಕ್ಕೆ ಆಗುದಿಲ್ಲ. ಆಗ್ತದೆ, ರಪ್ಪ ಬಿಡ್ತದೆ. ಇದು ಉಂಟಲ್ಲ ಹೀಗೆ ಮಾಡಿ ಹೀಗೆ ಮಾಡಿ ಚಿಕ್ಕದಾಗ್ತದಲ್ಲ. ಅದಕ್ಕೊಂದು ಬ್ಯಾಗ್ ಕೂಡ ಉಂಟು ನೋಡಿ. ಹಾಗೆಲ್ಲ ಅರ್ದಿದೆ ಈಗ ಉಂಟಲ್ಲ ಎಲ್ಲ ಬೆಕ್ಕುಗಳು ಕಚ್ಚಿದೆ ಅಂತೇಳಿ, ಕಪ್ಪು ಅಂತೇಳಿ ಅದು ಆಗಿರ್ಬೇಕು. ಆ ಬೇಕು ಈ ಬೇಕು ಎಲ್ಲದಕ್ಕೂ ಹೀಗೆ ಹಚ್ಚುದು. ಅದಕ್ಕೆ ಉಪಾಯ ಮಾಡುದು, ಅದು ಭಯಂಕರ ಚಾಲು ಕೂಡ. ಅಕ್ಕನ ಮಗ ಉಂಟಲ್ಲ, ಅವನು ಕೂಡ ಹಾಗೆ ಹೇಳುದು, ಅದು ಬ್ಲಾಕ್ ಕ್ಯಾಟ್ ಅಂತ ಹೇಳ್ತಾನೆ ಹೇಳುವಾಗ. ಇಲ್ಲೆಲ್ಲ ಇದೆಲ್ಲ ವೈಟ್ ಕ್ಯಾಟ್ ಅಲ್ಲ, ಹಾಗೆ ಇದು ಬ್ಲ್ಯಾಕ್ ಅಂತ ಹೇಳುವಾಗ ನಂಗೊಂದು ನೆನಪಾಯ್ತು. ಎಂತಂತ ಹೇಳಿದ್ರೆ, ನನ್ನೊಬ್ಬ ಫ್ರೆಂಡ್ ಇದ್ದು, ಅವಳು ತುಂಬಾ ಬ್ಲ್ಯಾಕ್, ಅವಳು ಕೂಡ ತುಂಬಾ ಬ್ಲ್ಯಾಕ್ ಮಾಡ್ತಾ ಉಂಟು. ನಂಗೆ ನೆನಪಾಯ್ತು ಎಂತ ಗೊತ್ತುಂಟಾ, ನನ್ನೊಬ್ಳು ಫ್ರೆಂಡ್ ಇದ್ದು ತುಂಬಾ ಬ್ಲ್ಯಾಕ್, ಅವಳು ಚಂದ ಇದ್ದಾಳೆ, ತುಂಬಾ ಬ್ಲ್ಯಾಕ್. ಹಾಗೆ ಅವಳಿಗೆ ಉಂಟಲ್ಲ ತುಂಬಾ ಹುಡುಗ ಬರುದೆಲ್ಲ, ಎಂತ ಮದುವೆ ಆಗ್ಲಿಕ್ಕೆ ಎಂತ ಹೇಳುದದು, ಮದುವೆ ಆಗ್ಲಿಕ್ಕೆ ಬರ್ತಾರೆ ಹುಡುಗ ನೋಡ್ಲಿಕ್ಕೆಲ್ಲ ಬರ್ತಾರಲ್ಲ, ಅದೆಲ್ಲ ರಿಜೆಕ್ಟ್ ಆಗ್ತಿತ್ತಂತೆ ಬ್ಲ್ಯಾಕ್ ಅಂತ ಹೇಳಿ. ಅಷ್ಟು ಕೂಡ ಬ್ಲ್ಯಾಕ್ ಅಂತ ಹೇಳಿದ್ರೆ ಒಂಥರ ಸಸಾರ ಮಾಡುದು ಬ್ಲ್ಯಾಕ್ ಇದ್ದವರಿಗೆ. ಬ್ಲ್ಯಾಕ್ ಇದ್ರೆ ಎಂತ ಆಗ್ತದೆ, ಎಲ್ರು ಸೇಮ್ ಅಲ್ಲ. ಬ್ಲ್ಯಾಕ್ ಇದ್ರು ಕೆಲವರು ಉಂಟಲ್ಲ, ನಾನೊಂದು ಕೇಳಿದ್ದೇನೆ, ಬ್ಲ್ಯಾಕ್ ಇದ್ರೆ ಒಂಥರ ಇನ್ಸಲ್ಟ್ ಮಾಡೋದು, ಅವರನ್ನೆಲ್ಲ ನೋಡ್ಲಿಕ್ಕಿಲ್ಲ, ಕ್ಯಾರೆ ಮಾಡ್ಲಿಕ್ಕಿಲ್ಲ, ಹಾಗೆಲ್ಲ ಜನ ಇರ್ತಾರೆ ಕೆಲವರೆಲ್ಲ. ಹಾಗೆ ನನ್ನ ಫ್ರೆಂಡಿಗೆ ಅವಳಿಗೆ ಈಗ ಫಿಕ್ಸ್ ಆಯಿತು. ಮೊನ್ನೆ ಅವಳು ಕಾಲ್ ಮಾಡುವಾಗೆಲ್ಲ ವಿಷಯ ಹೇಳಿದ್ದು, ತುಂಬ ಹೊತ್ತು ಮಾತಾಡ್ತಾ ಇದ್ದೆವು. ಆಗ ಹೇಳಿದ್ದು ಅವಳಿಗೆಲ್ಲ ರಿಜೆಕ್ಟ್ ಆಗ್ತಿತ್ತು, ಬ್ಲ್ಯಾಕ್ ಅಂತೇಳಿ ಬಿಡುದು ಅಂತೇಳಿ. ಈಗ ಫಿಕ್ಸ್ ಆಗಿದೆ. ಹಾಗೆ ಮಾತಾಡುವಾಗೆಲ್ಲ ವಿಷಯ ಬಂತು. ನಾನು ಹೇಳಿದ್ದೆ ಬ್ಲ್ಯಾಕ್ ಆದರೆ ಎಂತ ಆಗ್ತದೆ ಅಂತ ಹೇಳಿ. ಅದು ಕೆಲವರು ಹಾಗೆ ಅಂತ, ಅವಳಿಗೆ ಬಿಳಿ ಇರಬೇಕು ಹಾಗೆಲ್ಲ ಇರ್ತದೆ ಅಂತ ಕೆಲವರ ಇದೆಲ್ಲ. ಮತ್ತು ಬ್ಲ್ಯಾಕ್ ಇದ್ದವರು, ನಾನು ಹೇಳೋದು ಬ್ಲ್ಯಾಕ್ ಇದ್ದವರಿಗೆ ಎಂತಕ್ಕೆ ಹಾಗೆ ಮಾಡಬೇಕು ಅಂತೇಳಿ. ಎಲ್ಲರೂ ಒಂದೇ ಅಲ್ಲ, ಕಲರ್ ಮಾತ್ರ ಚೇಂಜ್ ಇರ್ಬೋದಷ್ಟೇ, ಆದರೆ ಎಲ್ಲರೂ ಸೇಮೇ. ಕೆಲವರೆಲ್ಲ ಕ್ಯಾರೇ ಮಾಡೋದಿಲ್ಲ ಬ್ಲ್ಯಾಕ್ ಎಲ್ಲ ಇದ್ದರೆ, ಹಾಗೆಲ್ಲ ಆಗ್ತದೆ ಕೆಲವರ ಅಭ್ಯಾಸ. ಅದು ಎಂಥದ್ದು ನೋಡಿ ಒಟ್ರಾಕಿ ಮಾಡಿ ಓಡಿತು ಮಳೆಗೆ. ಹಾಗೆ ಮಳೆ ಬರ್ತಲ್ಲ, ಹಾಗೆ ಅಡಿಕೆ ಅವರಿಗೆ ಖಂಡಿತ ಗೊತ್ತಿಲ್ಲ ನಿಮಗೆ, ರಪ್ಪ ಓಡಿತು ಬೆಕ್ಕುಗಳು. ಹಾಗೆ ನಾನೊಂದು ಹೇಳೋದು ಇಷ್ಟೇ ನಮ್ಮ ವ್ಯೂವರ್ಸಿಗೆ, ಬ್ಲ್ಯಾಕ್ ಅಂತೇಳಿ ಯಾರು ಕೂಡ ಸಸಾರ ಮಾಡಬೇಡಿ, ತಾತ್ಸಾರ ಮಾಡಬೇಡಿ, ಎಲ್ಲರೂ ಒಂದೇ. ಬ್ಲ್ಯಾಕ್ ಅಂತೇಳಿ ಹಾಗೆ ಮಾಡಬಾರ್ದು, ಅದು ಇನ್ಸಲ್ಟ್ ಮಾಡುವಾಗ ತುಂಬ ಹರ್ಟ್ ಆಗ್ತದೆ ಅವರಿಗೆ. ಕೇಳ್ತದ ನಾವು ಮಾತಾಡಿದ್ದು ಕೇಳ್ತದಲ್ಲ, ಜೋರು ಮಳೆ. ಹಾಗೆ ಹೇಳಿಕೆ ಬಂದೆ, ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಲ್ಲ. ಮಳೆ ಬಿಡುದು ಸದ್ಯಕ್ಕೆ ಕಾಣುದಿಲ್ಲ, ಅದಕ್ಕೆ ವಾಪಸ್ ಮಾತಾಡಲಿಕ್ಕೆ ಬಂದದ್ದು. ಹಾಗೆ ಕೆಲವರು ಉಂಟಲ್ಲ ಭಾರಿ ಸಸಾರ ಮಾಡ್ತಾರೆ ಕಪ್ಪು ಅಂತೇಳಿ. ಹಾಗೆ ಮಾಡಲಿಕ್ಕೆ ಯಾರು ಕೂಡ ಹೋಗ್ಬೇಡಿ, ತುಂಬ ಹರ್ಟ್ ಆಗ್ತದೆ ಅವರಿಗೆ, ಬೇಸರ ಆಗ್ತದೆ. ಮತ್ತೆ ಹುಡುಗರಿಗೆ ಅಷ್ಟು ಪ್ರಾಬ್ಲಮ್ ಆಗುದಿಲ್ವಾ ಅಂತೇಳಿ, ಅಂದರೆ ಆಗಲ್ಲ. ಕಪ್ಪು ಅಂತೇಳಿ ಹುಡುಗರಿಗೆ ಅಷ್ಟು ಎಂತ ಆಗುದಿಲ್ಲ, ಆದರೆ ಹುಡುಗಿಯರಿಗೆ ನಾನು ಹೇಳೋದು, ನಂಗೆ ಗೊತ್ತಿಲ್ಲ ಹುಡುಗರಿಗೆ ಎಂತ ಆಗ್ತದೆ ಅಂತೇಳಿ. ಆದರೆ ಹುಡುಗಿಯರಿಗೆ ಕಪ್ಪು ಅಂತ ಹೇಳಿದ್ರೆ ಅವರಿಗೆ ತುಂಬ ಬೇಸರ ಆಗ್ತದೆ. ಹಾಗೆ ತುಂಬ ರಿಜೆಕ್ಟ್ ಆಗ್ತಿದ್ದಂತೆ, ಹುಡುಗ ಬಂದದ್ದು ನೋಡಲಿಕ್ಕೆ ಬಂದದ್ದೆಲ್ಲ ರಿಜೆಕ್ಟ್ ಮಾಡ್ತಿದ್ದಂತೆ ಅವಳು ಹೇಳ್ತಿದ್ರು. ಹಾಗೆ ಈಗ ಫಿಕ್ಸ್ ಆಗಿದೆ.
ತುಂಬಾ ಖುಷಿ ಫಿಕ್ಸ್ ಆದದ್ದು. ಕಪ್ಪು ಅಂತೇಳಿ ರಿಜೆಕ್ಟ್ ಮಾಡೋದಲ್ಲ, ಅವರು ಹೇಗಿದ್ದಾರೆ ಅಂತೇಳಿ ಅದು ಕೂಡ ನೋಡ್ಬೇಕಾಗ್ತದೆ. ಹಾಗಂತೇಳಿ ಬಿಳಿದ್ದವರೆಲ್ಲರೂ ಒಳ್ಳೆಯವರಲ್ಲ, ಕಪ್ಪಿದ್ದವರು ಸಹ ಒಳ್ಳೆಯವರಲ್ಲ, ಎಲ್ಲರೂ ಹೇಗೆ ಅಂತ ಗೊತ್ತಾಗುದಿಲ್ಲ. ಆದ್ರೂ ಕಲ್ಲರಿಗೆ ಹಾಗೆಲ್ಲ ಮಾಡಬಾರ್ದು. ಕಲ್ಲರ್ ಹೇಗೆ ಉಂಟು ಅಂತೇಳಿ ನೋಡಿ ಎಲ್ಲ ಮಾಡ್ಲಿಕ್ಕೆ ಯಾರು ಕೂಡ ಹೋಗ್ಬೇಡಿ. ಅದೊಂದು ತುಂಬಾ ಎಂತ ಹೇಳುದಂತಾನೆ ನಂಗೆ ಗೊತ್ತಿಲ್ಲ. ಅವಳು ಹೇಳುವಾಗ ನನಗೆ ಎಂತ ಹೇಳುದು ಗೊತ್ತಾಗ್ಲಿಲ್ಲ. ಹೇಗೆ ಸಮಾಧಾನ ಮಾಡೋದು ಹೇಗೆ ಅಂತೇಳಿ ಮತ್ತೆ ಫಿಕ್ಸ್ ಆಗಿದೆ ಹೇಳಿದ್ದು. ಹಾಗೆ ಯಾರಿಗೂ ಕೂಡ ಹರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕಲ್ಲರಲ್ಲಿ, ಹೇಗಿದ್ರು ಒಂದೇ. ಹೆಚ್ಚಿನವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಸ್ವಲ್ಪ ಕಪ್ಪಿದ್ರೆ ಹೇಳುದು ನೀನು ಕಪ್ಪು ಹಾಗೆ ಹೀಗೆ ಅಂತೇಳಿ. ಅದೇ ಒಂದು ನಿಮ್ಮಲ್ಲಿ ಹೇಳುವ ಅಂತೇಳಿ ಆಯ್ತು. ಮಳೆ ಬರ್ತಾ ಉಂಟು. ಗಾಳಿ ನೋಡಿ ಅಂತೆ. ನಮಗೆ ಮನೆ ಗ್ಯಾಸ್ಟ್ರಿಕ್ ಆಗಿತ್ತು ನನಗೆ, ಅದಕ್ಕೆ ಎಂತ ಮಾಡೋದು ಅಂತ ಗೊತ್ತಿಲ್ಲ. ನಾನು ಎಂತ ಮಾಡಿದೆ ಗೊತ್ತಿಲ್ಲ, ಸ್ವಲ್ಪ ಓಮ ಉಂಟಲ್ಲ ಅಜ್ವಾಯಿನ್, ಅದನ್ನೊಂದು ಅರ್ಧ ಚಮಚ ತಗೊಂಡು ನೋಡಿ ಇಷ್ಟು ನೋಡಿ, ಇದು ಓಮ ಅರ್ಧ ಚಮಚ ಇದನ್ನು ತೊಳೆದಾಕ್ಬೇಕಾಯ್ತಾ. ತೊಳೆದಿದ್ರೆ ಇದು ತೊಳೆದು ಒಣಗಿಸಿಟ್ಟದ್ದು ನಾನು, ಇಲ್ಲ ನಿಮಗೆ ಕಷಾಯ ಮಾಡುವಾಗ ತೊಳೆದಿರ್ಬೇಕು. ಇಷ್ಟು ಇದು ಎಂಥದ್ದು ಓಮ, ಮತ್ತು ಇದರಲ್ಲಿ ಒಂದು ಇದು ಜೀರಿಗೆ, ಇಡೀ ಸಹ ಹಾಕ್ಬೋದು, ಹುಡಿಯಾದರೆ ಅರ್ಧ ಸಾಕು, ಇಡೀ ಜೀರಿಗೆ ಆದರೆ ಎಲ್ಲ ಫುಲ್ ಹಾಕಬೇಕು. ಹಾಕಿ ನಿಮಗೆ 1 ಗ್ಲಾಸ್ ನೀರಿಗೆ ಕುದಿಸಿದ್ರೆ ಆಯಿತು. 1 ಗ್ಲಾಸ್ ನೀರಿಟ್ಟು ಅದನ್ನು ಚಂದ ಮಾಡಿ ಕುದಿಸಿ 1/4 ಗ್ಲಾಸ್ ಇಡಿ. 1/4 ಗ್ಲಾಸ್ ಇಟ್ಟರೆ 1 ಗ್ಲಾಸ್ ಆಗುವ ತೆಗೀರಿ, ಅದನ್ನು ಕುಡಿದು ಇದನ್ನು ಸೋಸಿ ಕುಡಿದ್ರೆ ಆಯಿತು. ಇದನ್ನು ತಿನ್ನೋದು ಬೇಡ, ಗ್ಯಾಸ್ ನಿಮ್ಮದು ರಪ್ಪ ನಿಂತೆ ಹೋಗ್ತದೆ. ಮತ್ತೆ ಅದು ಇನ್ನೊಂದು ಶುಂಠಿದ್ದು ಅದು ಮತ್ತೆ ಇದು ಆಗ್ತದೆ ಶುಂಠಿ, ಹಸಿ ಶುಂಠಿ ಉಂಟಲ್ಲ, ಅದನ್ನು ಚಿಕ್ಕ ಪೀಸ್ ಒಂದು ಸಿಪ್ಪೆ ತೆಗೆದು ತೊಳೆದು ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಅದನ್ನು ಆಗಿದ್ದು ತಿನ್ನಿ. ಆದರೆ ಕೂಡ ನಿಮಗೆ ಊಟ ಆದ್ಮೇಲೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ತದೆ, ಅದು ನಿಂತೆ ಹೋಗ್ತದೆ. ನಮಗೆ ನಾವು ಹಾಗೆ ಮಾಡೋದು, ಸ್ವಲ್ಪ ಗ್ಯಾಸ್ಟ್ರಿಕ್ ಆದರೆ ಅದನ್ನೇ ತಿನ್ನಿ. ಇಲ್ಲದ್ರೆ ಇದು ಸ್ವಲ್ಪ ಕಷ್ಟ ಉಂಟು, ಅದು ಸ್ಲಾಬ್ ಉಂಟು, ಇದನ್ನು ಬಿಸಿ ಮಾಡಬೇಕಲ್ಲ, ಅದನ್ನು ಹಸಿಯೇ ತಿಂದರೆ ಆಯ್ತು, ನಿಮಗೆ ನಿಂತೆ ಹೋಗ್ತದೆ ಗ್ಯಾಸ್ಟ್ರಿಕ್. ಮತ್ತೆ ಯಾರಿಗಾದ್ರೂ ಅರ್ಜೆಂಟಿಗೆ ಈಗ ಗ್ಯಾಸ್ಟ್ರಿಕ್ ಆಗ್ತದೆ, ಎಂತ ಇಲ್ಲ ಹೊರಗೆಲ್ಲ ಹೋಗಿದ್ದೀರಿ, ಈಗ ಹೊಟ್ಟೆಲ್ಲ ಗುರು ಆಗ್ತಾ ಉಂಟು, ಅವತರ ನಾಚಿಗೆ ಆಗ್ತಾ ಉಂಟು, ಗ್ಯಾಸ್ಟ್ರಿಕ್ ಅಂತ ಎಲ್ಲರಲ್ಲಿ ಹೇಳಿಕ್ಕೂ ಆಗುದಿಲ್ಲ, ಹಾಗೆಲ್ಲ ಆಗುವಾಗ ಶುಂಠಿ ಬೆಸ್ಟ್. ಶುಂಠಿಯನ್ನು ಕಟ್ ಮಾಡಿ ಅದ್ರ ಸಿಪ್ಪೆ ತೆಗೆದು ಸ್ವಲ್ಪ ಉಪ್ಪು ಹಾಕಿ ತಕೊಂಡು ಹೋಗ್ಬೇಕು. ತಿನ್ನಿ ಅಂತ ಎಂತ ಆಗುದಿಲ್ಲ. ಈಗ ಯಾರಾದ್ರೂ ಟ್ರಿಪ್ಪಿಗೆಲ್ಲ ಹೋಗುವಾಗ ಎಂತಾದ್ರು ಫುಡ್ ತಿನ್ನುವಾಗ ಗ್ಯಾಸ್ಟ್ರಿಕ್ ಆಗಿ ಆಗ್ತದೆ ಕೆಲವರಿಗೆ. ಆಗ ಆ ಶುಂಠಿಯನ್ನು ಚಿಕ್ಕ ಚಿಕ್ಕ ಸಿಪ್ಪೆ ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚಿಕ್ಕ ಬಾಟಲ್ ಅಲ್ಲೆಲ್ಲ ತಕೊಂಡೋಗಿ, ಆಗ ನಿಮ್ಗೆ ವಾಮಿಟ್ ಆಗುದು ಅಥವಾ ಗ್ಯಾಸ್ಟ್ರಿಕ್ ಅದೆಲ್ಲ ಆಗುದಿಲ್ಲ. ಇದು ಮಾಡ್ಬೋದು ಓಮದ್ದು, ಅದು ಸ್ವಲ್ಪ ನೀರೆಲ್ಲ ಕುದಿಸ್ಬೇಕು. ಇದು ಶುಂಠಿದು ಬೇಗ ನಿಲ್ಲಲಿಕ್ಕೆ ಮಾತ್ರ ಯಾರಿಗಾದ್ರೂ ಬೇಗ ಬೇಕಾಗ್ತದೆ, ಎಲ್ಲಿಯಾದ್ರೂ ಹೊರಗೆಲ್ಲ ಹೋಗುವಾಗ ಬಟಾಣಿ ಎಲ್ಲ ತಿಂದ್ರೆ ಆಗ್ತದೆ. ಹಾಗೆ ಮಾಡಿ ಶುಂಠಿದು, ಅದು ಒಳ್ಳೆ ಬೆಸ್ಟ್ ಮೆಡಿಸಿನ್. ಇದು ಎಂತ ಶುಂಠಿದು ಹೊರಗೆ ಹೋದಾಗ ಮನೆಯಲ್ಲಿದ್ದಾಗ ಸಹ ಮಾಡ್ಬೋದು, ಅಥವಾ ಮಾಡಿದ್ರಲ್ಲ ಕಷಾಯ ಅದು ಸಹ ಆಗ್ತದೆ. ಮತ್ತೆ ಗ್ಯಾಸ್ಟ್ರಿಕ್ ಅಂತೇಳಿ ಮನೆ ಮಧ್ಯೆ ಮಾಡಿ ಕೂತ್ಕೊಳ್ಬೇಡಿ. ಒಂದೊಂದು ಬೇರೆ ಬೇರೆ ಟೈಪ್ ಅಲ್ಲಿ ಗ್ಯಾಸ್ಟ್ರಿಕ್ ಇರ್ತದೆ. ಡಾಕ್ಟರ್ ಹತ್ರ ಕೂಡ ನೀವು ಚೆಕ್ ಮಾಡಿಸಿ. ಜಾಸ್ತಿ ಆದ್ರೆ ಇದು ಚಿಕ್ಕದು ಬಟಾಣಿ ಎಲ್ಲ ತಿಂದು ಶುರು ಆಗ್ತದಲ್ಲ ಒಬ್ಬರಿಗೆ, ಅಂತವರಿಗೆ ಮಾತ್ರ ಮನೆ ಮದ್ದು. ಇವತ್ತಿನ ವ್ಲಾಗ್ ಅನ್ನು ಮುಗಿಸುವ. ಇನ್ನು ಎಂತ ಇಲ್ಲ ಅಲ್ಲ ವಿಷಯ, ಇನ್ನು ಮತ್ತೆ ಮಾತಾಡ್ಲಿಕ್ಕೆ ಸಿಗುವ. ಬಾಯ್.